ಇನ್ನು ಈಗ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಕೊರೋನಾ ಸಾಬೀತು ಮಾಡಿಬಿಟ್ಟಿದೆ. ಒಂದು ಸಂಗತಿನ ಹೇಳಬೇಕು ನಾನು ಈ ಸಂದರ್ಭದಲ್ಲಿ. ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಹಳ್ಳಿಲಿ ಹುಟ್ಟಿದಂಥವ್ರು ನಾವು, ನಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಈ ನವಣಕ್ಕಿ ಅನ್ನ ಊಟ ಮಾಡ್ತಾ ಇದ್ವಿ. ಯಾರಾದರೂ ಮನೆಗೆ ಬಂಧುಗಳು ಬಂದಂಥ ಸಂದರ್ಭದಲ್ಲಿ, ಯಾವುದಾದ್ರೂ ಹಬ್ಬ ಹರಿದಿನಗಳಿದ್ದಂಥ ಸಂದರ್ಭದಲ್ಲಿ ಮಾತ್ರ ಈ ಬಿಳಿ ಅಕ್ಕಿ ಅನ್ನ, ಇನ್ನು ಮಾಮೂಲಿ ಸಂದರ್ಭಗಳಲ್ಲಿ ನವಣಕ್ಕಿ ಅನ್ನವೇ. ಈ ರೀತಿ ನಿಜಕ್ಕೂ ನಾವು ತಿನ್ನುವಂಥ ಆಹಾರ ಅದೇ ನಿಜವಾದ ಔಷಧಿ ಅಂತ ಸಾರ್ತಿರುವಂಥವ್ರು, ಅದಕ್ಕೋಸ್ಕರ ಹಗಲು ಇರುಳು ಕೆಲಸ ಮಾಡ್ತಿರುವಂಥವ್ರು, ಬಹಳಷ್ಟು ಜನರ ರೋಗಗಳು ದೂರವಾಗಲಿಕ್ಕೆ ಕಾರಣರಾಗಿರುವಂಥವರು, ನಮ್ಮ ನಡುವಿನ ಒಬ್ಬ ಜ್ಞಾನಿ, ಒಬ್ಬ ಮಹಾನ್ ವ್ಯಕ್ತಿಯ ಪರಿಚಯವನ್ನು ನಾವೀಗ ಮಾಡಿಕೊಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಆಹಾರದ ಮುಖಾಂತರ ಅವರು ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ನೋಡೋಣ. ಇವರು ವಿಜ್ಞಾನಿ. ಅಮೆರಿಕದಲ್ಲಿ ಕೈ ತುಂಬ ಸಂಬಳ ಬರುವ ಕೆಲಸ, ಆದರೆ ಅಲ್ಲಿನ ಆಹಾರ ಪದ್ಧತಿ ಬಗ್ಗೆ ಕಸಿವಿಸಿ. ಈ ಮಧ್ಯೆ ಅಮೆರಿಕದಲ್ಲಿ ಕೇವಲ 6 ವರ್ಷದ ಬಾಲಕಿ ಋತುಮತಿಯಾಗ್ತಾಳೆ. ಈ ಅಸ್ವಾಭಾವಿಕ ಬೆಳವಣಿಗೆಗೆ ಕಾರಣವೇನು ಅಂತ ವಿಜ್ಞಾನಿ ಶೋಧಕ್ಕಿಳಿದಾಗ ಸತ್ವರಹಿತ ಆಹಾರ ಎನ್ನುವ ಉತ್ತರ ದೊರೆಯುತ್ತೆ. ಹಾಗಾದರೆ ಉತ್ತಮ ಆಹಾರ ಯಾವುದು ಅಂತ ಈ ವಿಜ್ಞಾನಿ ಆರಂಭಿಸಿದ ಸಂಶೋಧನೆಯೇ ಇಂದು ಕರ್ನಾಟಕದಲ್ಲಿ ಸಿರಿಧಾನ್ಯಗಳನ್ನು ಪುನರುಜ್ಜೀವನಗೊಳಿಸುತ್ತಿವೆ. ಈ ವಿಜ್ಞಾನಿಯೇ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಡಾಕ್ಟರ್ ಖಾದರ್ ವಲೆ. ಕಳೆದ 2.5 ದಶಕಗಳಿಂದ ಮೈಸೂರಿನಲ್ಲಿ ಕ್ಲಿನಿಕ್ ನಡೆಸುತ್ತಿರುವ ಖಾದರ್ ಸರ್ವ ರೋಗಕ್ಕೂ ಸಿರಿಧಾನ್ಯ ಮದ್ದು ಅಂತಾರೆ. ಆಹಾರವೇ ಔಷಧಿಯಾಗಬೇಕು ಅಂತ ಸಾರುತ್ತಿದ್ದಾರೆ. ನವಣೆ, ಆರ್ಕ, ಸಾಮೆ, ಊದಲು ಮತ್ತು ಕೋರ್ಲೆ, ಈ 5 ಧಾನ್ಯಗಳಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಇದೆ ಅಂತ ಡಾಕ್ಟರ್ ವಲೆ ಸಾಬೀತು ಮಾಡ್ತಿದ್ದಾರೆ. ಆಹಾರದಲ್ಲೇ ನಮ್ಮ ಆರೋಗ್ಯ ಇರೋದು. ಇವುಗಳಿಗೆ ಸಕಾರಾತ್ಮಕ ಸಿರಿಧಾನ್ಯ ಎನ್ನುವ ವಲೆ ಮಧುಮೇಹ, ಬಿಪಿ, ಬೊಜ್ಜು, ಮಲಬದ್ಧತೆ, ಹೃದ್ರೋಗ, ಕ್ಯಾನ್ಸರ್ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಸಿರಿಧಾನ್ಯಗಳೇ ಔಷಧಿ ಅಂತ ಪ್ರತಿಪಾದಿಸುತ್ತಾರೆ. ರೋಗಿಗಳಿಗೆ ಸಿರಿಧಾನ್ಯಗಳ ಜೊತೆಗೆ ವಿವಿಧ ಎಲೆಗಳ ಕಷಾಯ ಮತ್ತು ಹೋಮಿಯೋಪತಿ ಔಷಧಿ ನೀಡ್ತಾರೆ. ಡಾಕ್ಟರ್ ಖಾದರ್ರ ಈ ಆಹಾರ ಕೇಂದ್ರದ ಚಿಕಿತ್ಸೆಯಿಂದ ಸಾಕಷ್ಟು ರೋಗಿಗಳು ಗುಣಮುಖರಾಗಿದ್ದಾರೆ. ಮೂಲತಃ ಆಂಧ್ರ ಪ್ರದೇಶದ ಖಾದರ್ ಮೈಸೂರಿನಲ್ಲಿ MSc ಪದವಿ ಪಡೆದ್ರು. ಬೆಂಗಳೂರಿನಲ್ಲಿ ಸ್ಟೆರಾಯ್ಡ್ ಮೇಲೆ PhD ಮಾಡಿದ್ರು. ಅಮೆರಿಕದಲ್ಲಿ ಆಹಾರದಲ್ಲಿನ ಡಯಾಕ್ಸಿನ್ನಂತಹ ರಾಸಾಯನಿಕಗಳನ್ನು ನಿಷ್ಕ್ರಿಯಗೊಳಿಸುವ ಸಂಶೋಧನೆ ನಡೆಸಿದ್ರು. ಅಮೆರಿಕದಲ್ಲಿ 5-6 ವರ್ಷ ಕೆಲಸ ಮಾಡಿದ್ರು. ಬಳಿಕ ತಾಯ್ನಾಡಿನಲ್ಲಿ ಆರೋಗ್ಯವಂತ ಸಮಾಜ ನಿರ್ಮಿಸುವ ಕನಸಿನೊಂದಿಗೆ 1997ರಲ್ಲಿ ಭಾರತಕ್ಕೆ ಮರಳಿ ಮೈಸೂರಿನಲ್ಲಿ ನೆಲೆಸಿದ್ರು. ಸದ್ಯ ದೇಶ ವಿದೇಶಗಳಲ್ಲಿ ಸಿರಿಧಾನ್ಯ ಸೇವನೆ ಮಹತ್ವ ಸಾರುತ್ತಿರುವ ವಲೆ ಸಿರಿಧಾನ್ಯಗಳ ಸಂರಕ್ಷಣೆ ಸಹ ಮಾಡ್ತಿದ್ದಾರೆ. ಈ ಸಿರಿಧಾನ್ಯ ಕ್ರಾಂತಿಯ ಹರಿಕಾರ ಖಾದರ್ ವಲೆ ಈ ಸಾಲಿನ TV9 ನವನಕ್ಷತ್ರ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಬನ್ನಿ ಈಗ ಇವ್ರನ್ನ ಸನ್ಮಾನಿಸಲಿಕ್ಕೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವ್ರನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಜೊತೆಗೆ ಡಾಕ್ಟರ್ ಸುಧಾಕರ್, ಆರೋಗ್ಯ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಸುಧಾಕರ್ ಅವರು ವೇದಿಕೆ ಮೇಲೆ ಬರಬೇಕು. ಖಾದರ್ ವಲೆ ಅವರು ಸ್ವೀಕಾರ ಮಾಡೋದಕ್ಕೆ ಡಾಕ್ಟರ್ ಖಾದರ್ ವಲೆ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಕೃತ ಆಹಾರ ಪದ್ಧತಿ, ಪಾರಿಶ್ರಾಮಿಕ ವಿಧಾನದಲ್ಲಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಿ ಮಾನವ ಜಾತಿ ತಪ್ಪುದಾರಿಯಲ್ಲಿ ನಡೀತಾ ಇದೆ. ನಮ್ಮ ಸಣ್ಣ ಮಕ್ಕಳು 6 ವರ್ಷ 8 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದರೂ ನಾವೆಲ್ಲರೂ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸೊ ಈ ಭಯಂಕರವಾದ ಪಾರಿಶ್ರಾಮಿಕ ಆಹಾರ ಪದ್ಧತಿ, ಫ್ಯಾಕ್ಟ್ರಿ ಫುಡ್ಡನ್ನು ತಿನ್ನುವುದನ್ನು ನಿಲ್ಲಿಸಿ ನಮ್ಮ ಪೂರ್ವಜರು ತಿಂತಾ ಇದ್ದ ದೇಸಿ ಆಹಾರವನ್ನು ನಾವು ತಿಂದರೆ ಆರೋಗ್ಯ ವಾಪಸ್ ಬರುತ್ತೆ ಅಂತ ಮೊದಲನೇ ಸಾರಿ ನಾನು ಅಮೆರಿಕಕ್ಕೆ ಹೋದಾಗ 6 ವರ್ಷ ಹುಡುಗಿ ಮುಟ್ಟಾಗಿದ್ದನ್ನು ಕಂಡು ಭಯಭೀತನಾಗಿ ನನ್ನ ಇಡೀ ಜೀವನ ಈ ವಿಷಯವಾಗಿ ಪರಿಶೋಧನೆ ಮಾಡೋಕ್ಕೆ ಹೊರಟೆ. ಇಡೀ ಮಾನವ ಜಾತಿ ಈಗ ರೋಗಗ್ರಸ್ತ ಆಗಿದೆ. ಒಂದೇ ದಾರಿ ನಮ್ಮ ಪೂರ್ವಜರ ದೇಸಿ ಆಹಾರ,
ದೇಸಿ ಸಂಪ್ರದಾಯಗಳು ಮಾತ್ರ ಅಂತ ನಾನು ಗಟ್ಟಿಯಾಗಿ ನಂಬಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಪ್ರಶಸ್ತಿಯನ್ನು ಪಡೆದಂಥ ಖಾದರ್ ಅಲಿಯವರನ್ನು ನಾನು ಇವತ್ತು ಅಭಿನಂದಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಇದರಿಂದ ಕೆಲವು ಸಂದೇಶಗಳು ಸಮಾಜಕ್ಕೆ ಹೋಗ್ತಾ ಇದೆ. ಒಳ್ಳೆಯ ವ್ಯಕ್ತಿಗಳನ್ನು ಸಮಾಜ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದೆ ಅನ್ನೋದರಲ್ಲಿ ಒಂದು ಸಂದೇಶ ಇದೆ. ಅದೇ ರೀತಿ ಇಂಥ ಪ್ರಶಸ್ತಿಯನ್ನು ಪಡೆದವರು ಕೂಡ ಒಂದು ರೀತಿಯಲ್ಲಿ ಉತ್ತಮ ಕೆಲಸ ಇನ್ನೂ ಮುಂದಕ್ಕೆ ಮಾಡ್ಬೋದಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಡಾಕ್ಟರ್ ಖಾದರ್ ವಲಿ ಅವರ ಅಪರೂಪವಾಗಿರ್ತಕ್ಕಂತಹ ಅಮೋಘವಾಗಿರ್ತಕ್ಕಂಥ ಸಾಧನೆಯನ್ನು ಇವತ್ತು ವೇದಿಕೆ ಮೇಲೆ ಅತ್ಯಂತ ಮೇರು ಎತ್ತರದ ಜಸ್ಟಿಸ್ ಸಂತೋಷ್ ಹೆಗಡೆ ಅವ್ರ ಜೊತೆಗೆ ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇರುವಂಥದ್ದು ನಿಜವಾಗಿಯೂ ಕೂಡ ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಕೂಡ ಸಿರಿಧಾನ್ಯಗಳಿಂದ ಉತ್ತಮ ಆರೋಗ್ಯ ಇದೆ ಅನ್ನೋದನ್ನು ಈಗಾಗಲೇ ಎಲ್ಲ ಸಂಶೋಧನಾಕಾರರು ಹೇಳಿದ್ದಾರೆ. ಅದರಲ್ಲಿ ವಿಶೇಷ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ವಲಿ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಒಬ್ಬ ಅದ್ಭುತವಾದಂಥ ಕೋಗಿಲೆಯ ಬಗ್ಗೆ ಹೇಳಲೇಬೇಕು. ಈ ಕೋಗಿಲೆಗೆ ಪ್ರತಿ ದಿನವೂ ಕೂಡ ವಸಂತ ಮಾಸದ ದಿನವೇ ಇದು ಯಾವಾಗಲೂ ಕೂಡ ಹಾಡ್ತಿರುತ್ತೆ. ಅಂಥ ಅದ್ಭುತವಾದಂಥ ಗಾನ ಕೋಗಿಲೆ, ಆ ಗಾನ ಕೋಗಿಲೆಯ ಪರಿಚಯವನ್ನ ನಾವೀಗ ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಕನ್ನಡಿಗರ ಮನಸ್ಸಂತೂ ಮರಳಿ ಮರಳಿ ಈ ಹುಡುಗನ ಹಾಡುಗಳನ್ನೇ ಕೇಳ್ತಿದೆ. ಹೀಗೆ ದಕ್ಷಿಣ ಭಾರತದ ಸೆನ್ಸೇಷನಲ್ ಸಿಂಗರ್ ಆಗಿ ಬಾನೆತ್ತರಕ್ಕೆ ಬೆಳೆಯುತ್ತಿರುವ ಯುವತಾರೆ ಸಂಜಿತ್ ಹೆಗ್ಡೆ ಈ ಸಾಲಿನ TV9 ನವನಕ್ಷತ್ರ ಗೌರವಕ್ಕೆ ಭಾಜನರಾಗಿದ್ದಾರೆ. ವೇದಿಕೆ ಮೇಲೆ ನಾನು ಕರಿತಾ ಇದ್ದೀನಿ ರಘು ದೀಕ್ಷಿತ್, ಖ್ಯಾತ ಸಂಗೀತ ನಿರ್ದೇಶಕರು ಮತ್ತೆ ಹಾಡುಗಾರರು. ಚರಣ್ ರಾಜ್, ಸಂಗೀತ ನಿರ್ದೇಶಕರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ಜೊತೆಗೆ ಸಂಜಿತ್ ಹೆಗ್ಡೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅಪ್ಪ ಕಲಿಸ್ಕೊಟ್ರು ನನಗೆ ಹಾಡೋದು ಹೇಗೆ ಅಂತ. ಅಬ್ಬೆ ಶಿ ಟಾಟ್ ಮಿ ಹೌ ಟು ಫಾಲ್ ಇನ್ ಲವ್ ವಿತ್ ಮ್ಯೂಸಿಕ್. ಸೊ ನನ್ಗೆ ಖುಷಿ ಆಗಿರೋದು ಅವ್ರಿಗೆ ಮನಸ್ಸೋದು. ಸೊ ಸಂಜಿತ್ ಬಹಳ ಚಿಕ್ಕ ವಯಸ್ಸಲ್ಲೇ ತುಂಬ ಸಾಧನೆ ಮಾಡಿರುವಂಥ ಆ ಥರದಲ್ಲಿ ಅದನ್ನು ಪರಿಗಣನೆ ತಗೊಂಡ್ರೆ ನನಗಿಂತ ಹಿರಿಯವ ಸಂಗೀತದಲ್ಲಿ ಅವನು. ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಸಿಂಗರ್ಸ್. ನಮ್ಮ ಕರ್ನಾಟಕ ಇಂತಹ ಒಂದು ಒಳ್ಳೆ ಅದ್ಭುತ ರತ್ನವನ್ನು ಕಂಡಿರೋದೇ ಒಂದು ಭಾಗ್ಯ, ಹಾಗೂ ನಮ್ಮೆಲ್ಲರ ಭಾಗ್ಯ ಅವನು ಹಾಡು ಕೇಳೋದಕ್ಕೆ. ಅವನು ಸಂಯೋಜಕ ಕೂಡ. ಸೊ ಅದು ಆಚೆ ಬರಬೇಕು ಅಂತ ನಾನು ಸುಮಾರು ವರ್ಷಗಳಿಂದ ಅವನಿಗೆ ಹೇಳ್ತಾನೆ ಇದ್ದೀನಿ. ಇವಾಗ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾನೆ, ಆಲ್ಬಮ್ ರೆಡಿ ಆಗ್ತಾ ಇದೆ. Raghu sir is India's probably one of the only rock stars we have seen from India. ಅವರು ಅಮೇರಿಕಾದಲ್ಲಿ ಹೋಗ್ಬಿಟ್ಟು, UK ಹೋಗ್ಬಿಟ್ಟು, ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು he's made white people and different ethnic people sing Kannada music. ಸೊ ನನಗೆ ಮಾತಾಡೋಕ್ಕೆ ಬರಲ್ಲ, ಬಟ್ ದ ವೇ ರಘು ಸರ್ ಜಸ್ಟ್ ಹಿಸ್ ಬಾಡಿ ಲ್ಯಾಂಗ್ವೇಜ್ ಆಗಿರಲಿ, ಅವರ ಮ್ಯೂಸಿಕ್ ಆಗಿರಲಿ, ಇಟ್ ಟ್ರಾನ್ಸ್ಲೇಟ್ಸ್ ಬೌಂಡ್ರೀಸ್. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ರಘು ಸರ್. ಥ್ಯಾಂಕ್ ಯು ಸೋ ಮಚ್. ಈ ವಯಸ್ಸಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಈ ಥರ ಸಾಧನೆ ಮಾಡಿರೋದು ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಐ ವಾಸ್ ತುಂಬ ಫಾರ್ಚುನೇಟ್. ಫಸ್ಟ್ ಮೂವಿ ನನ್ನ ಮೂವಿಗೆ ಹಾಡಿರೋದು. ಐ ಆಮ್ ವೆರಿ ಫಾರ್ಚುನೇಟ್. ಸೊ ಈ ಸಂಗೀತದ ಪ್ರಯಾಣ ಇನ್ನೂ ಹೆಚ್ಚು ನೀವು ಕಲಿತಾ ಇರಿ, ಇನ್ನೂ ಜಾಸ್ತಿ ಸಾಧನೆ ಮಾಡಿ. ಇಲ್ಲಿಗೆ ಮಾತ್ರ ಸೀಮಿತವಾಗದೆ, ದೇಶಕ್ಕೂ ಸೀಮಿತವಾಗದೆ, ವಿಶ್ವದಾದ್ಯಂತ ನಿಮ್ಮ ಪ್ರತಿಭೆ ಎಲ್ಲರೂ ಗುರುತಿಸಲಿ. ನಾನು ಲೈಫಲ್ಲಿ ಇಫ್ ಐ ಎವರ್ ಬಿಕಮ್ ಎನ್ ಆರ್ಟಿಸ್ಟ್ ಐ ವಾಂಟ್ ಬಿ, ದ್ಯಾಟ್ ವುಡ್ ಬಿ ಬಿಕಾಸ್ ಆಫ್ ಚರಣ್ ಅಣ್ಣ. ಹಿ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಮ್ಯೂಸಿಷಿಯನ್. ಅವ್ರು ನನ್ಗೆ ಎಷ್ಟು ಕಲಿಸ್ಕೊಟ್ಟಿದ್ದಾರೆ. ಮನೆಗೆ ಹೋಗ್ಬಿಟ್ಟು ಪ್ರೀತಿಯಿಂದ ತುತ್ತು ಕೊಟ್ಟಂಗೆ ಮ್ಯೂಸಿಕ್ ಕಲಿಸ್ಕೊಡಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು ಚರಣ್ ಅಣ್ಣ. I'll sing few lines of a song Charan and I made last year. ಕಾರ್ತಿಕ್ ಸರ್ಗೂರ್ ಅವ್ರು ತುಂಬ ಬ್ಯೂಟಿಫುಲ್ ಆಗಿ ಬರ್ದಿರೋದು. ಬೆಚ್ಚನೆ ನಿನ್ನ ಅಪ್ಪುಗೆಗೆ ಕಾದು ಮುಚ್ಚು ಮರೆಯಿಲ್ಲ, ಎಲ್ಲೆಯನು ಹಾದು ತುಂಬಿ ಬಂತು ತಂಪತೇರು, ಕಣ್ಣ ನೀರಾರು
ಪರದಲ್ಲಿ ಬೇರೆ ಯಾರಿದ್ದರೂ ಬೇಕಿಲ್ಲ, ನೀನಾಗೆ ಬಾ ತಾಯಾಗೆ ಬಾ. ಮರೆಯಾಟವೇನು ನೆರಳಾಗೆ ಬಾ, ಮಾತಾಡೆಯೇನು ನಗುವಾಗೆ ಬಾ. ಥ್ಯಾಂಕ್ ಯು. ಅಲ್ಲ, ಇದ್ರ ಜೊತೆಗೆ ರಘು ದೀಕ್ಷಿತ್ ಅವ್ರದ್ದು ಹೇಳಿಸ್ಲಿಲ್ಲ ಅಂತಂದ್ರೆ ಅದು ಅಪೂರ್ಣ ಆಗ್ಬಿಡುತ್ತೆ. ಸೋರುತ್ತಿರುವುದು ಮನೆಯ ಮಾಳಿಗೆ, ಓ ಸೋರುತ್ತಿರುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಡ್ಬರಿಲ್ಲ. ಸೋರುತ್ತಿರುವುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಡ್ಬರಿಲ್ಲ. ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಓ ಸೋರುತ್ತಿರುವುದು ಮನೆಯ ಮಾಳಿಗೆ, ಓ ಸೋರುತ್ತಿರುವುದು ಮನೆಯ ಮಾಳಿಗೆ. ಮಾಳಿಗೆ ಕಿತ್ತೋಗಂಗೆ ಚಪ್ಪಾಳೆ ಬರಬೇಕು. ತಾಯಂದಿರ ಶಕ್ತಿ ಸಾಮರ್ಥ್ಯ ನೋಡಿದಂಥ ಸಂದರ್ಭದಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಈ ಮಕ್ಕಳುಗಳಲ್ಲಿ ಕನಸು ಕನವರಿಕೆಗಳನ್ನು ತುಂಬುವಂಥವ್ರು ನಮ್ಮ ತಾಯಂದಿರು. ನೋಡಿ, ಹಗಲೊತ್ತಲ್ಲಿ ಕಾಣದ ಚಂದಮಾಮನನ್ನು ಕರೆದು ನಮ್ಮ ಮಕ್ಕಳಿಗೆ ತುತ್ತಿಡಿಸ್ತಾರೆ ನಮ್ಮ ತಾಯಂದಿರು. ಆದರೆ ಕೆಲ ತಾಯಂದಿರು ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗಿ ಅವರು ಚಂದ್ರನನ್ನೂ ತಲುಪಬಲ್ಲರು, ಮಂಗಳನ ಅಂಗಳವನ್ನೂ ಕೂಡ ಮುಟ್ಟಬಲ್ಲರು. ಅಂಥ ಒಬ್ಬ ಮಹಾನ್ ಸಾಧಕಿಯ ಚಿತ್ರಣ ಇಲ್ಲಿದೆ, ಅದನ್ನ ನೀವು ನೋಡಲೇಬೇಕು. 2013 ನವೆಂಬರ್ 5ರಂದು ಶ್ರೀಹರಿಕೋಟದಿಂದ PSLV ಮೂಲಕ ಗಗನಕ್ಕೆ ನೆಗೆದ ಈ ಉಪಗ್ರಹ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಭಾಷ್ಯ ಬರೆದಿತ್ತು. ಸುದೀರ್ಘ ಪಯಣದ ನಂತರ 2014 ಸೆಪ್ಟೆಂಬರ್ 14ರಿಂದ ಮಂಗಳ ಗ್ರಹದ ಪ್ರದಕ್ಷಿಣೆ ಆರಂಭಿಸಿತ್ತು. ಈ ಮೂಲಕ ಭಾರತ ಪ್ರಥಮ ಪ್ರಯತ್ನದಲ್ಲೇ ಮಂಗಳ ಗ್ರಹಕ್ಕೆ ಉಪಗ್ರಹ ರವಾನಿಸಿದ ಜಗತ್ತಿನ ಏಕೈಕ ರಾಷ್ಟ್ರ ಎನ್ನುವ ಹಿರಿಮೆಗೆ ಪಾತ್ರವಾಗಿತ್ತು. ಭಾರತದ ಈ ಭವ್ಯ ಸಾಧನೆಗೆ ಕಾರಣವಾದ ಇಸ್ರೋ ವಿಜ್ಞಾನಿಗಳಲ್ಲಿ ನಮ್ಮ ಕರುನಾಡಿನ ಹೆಮ್ಮೆಯ ಮಗಳು ರೂಪಾ MV ಸಹ ಒಬ್ಬರು. ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ರೂಪಾ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದುಕೊಂಡರು. ಬಳಿಕ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ MTech ಮಾಡಿದ್ರು. ಅಕ್ಕನ ಒತ್ತಾಸೆಯಿಂದ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಗೆ ಸಜ್ಜಾಗಿದ್ದ ರೂಪಾ MBA ಓದನ್ನ ಅರ್ಧಕ್ಕೆ ನಿಲ್ಲಿಸಿ ಇಸ್ರೋ ಸೇರಿದ್ರು. ಭಾರತದ ಐತಿಹಾಸಿಕ ಮಂಗಳಯಾನ ಯೋಜನೆಯಲ್ಲೇ ಸ್ಯಾಟಲೈಟ್ ಕಮಾಂಡ್ ವಿಭಾಗದ ಜವಾಬ್ದಾರಿ ಉದಯೋನ್ಮುಖ ವಿಜ್ಞಾನಿ ರೂಪಾ ಹೆಗಲಿಗೇರಿತ್ತು. ರೂಪಾ ಲಕ್ಷ ಕಿಲೋಮೀಟರ್ ದೂರದಲ್ಲಿ ಹಾರುವ ಉಪಗ್ರಹಕ್ಕೆ ಆದೇಶ ನೀಡುವ ಮತ್ತು ಉಪಗ್ರಹ ಕಳಿಸುವ ಸಂದೇಶಗಳನ್ನು ಡಿಕೋಡ್ ಮಾಡುವ ನಿರ್ಣಾಯಕ ಕೆಲಸವನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು. ಚಂದ್ರಯಾನ 2ರಲ್ಲೂ ರೂಪಾ ಕಮಾಂಡ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಸದ್ಯ ಚಂದ್ರಯಾನ 3 ಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರೂಪಾ ಅವರ ಸಾಧನೆಗೆ ಮೆಚ್ಚಿ ಇಸ್ರೋದ ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ 2017ನೇ ಸಾಲಿನ ಚಿನ್ನದ ಪದಕ ನೀಡಿ ಗೌರವಿಸಿದೆ. ಇಂಥ ಹೆಮ್ಮೆಯ ಮಹಿಳಾ ವಿಜ್ಞಾನಿ ನಿಮ್ಮ ನೆಚ್ಚಿನ TV9ನ ನವನಕ್ಷತ್ರ ಗೌರವಕ್ಕೆ ಪಾತ್ರರಾಗಿದ್ದಾರೆ. MV ರೂಪಾ ಅವರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕು ITBT ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಶ್ರೀಯುತ ಅಶ್ವಥ್ ನಾರಾಯಣ ಅವರು, ಹಾಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್
ಶ್ರೀ ಆರ್ ಶ್ರೀಧರ್ನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಇಂಡಸ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ನ MD SS ಶ್ರೀಕಾಂತ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಸಣ್ಣ ಮಕ್ಕಳು ಉಪಗ್ರಹವನ್ನು ಮಾಡುವಂತಹ ಒಂದು ತಂತ್ರಜ್ಞಾನದಲ್ಲಿ ಭಾರತದ ಮಕ್ಕಳು ಮುಂದುವರಿತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ನನ್ನನ್ನು ಇಲ್ಲಿ ಇಸ್ರೋ ಸಾಧನೆಯನ್ನು ಗುರುತಿಸಿ ಅದಕ್ಕೆ ನಾನು TV9 ಅವರಿಗೆ ನಿಜವಾಗ್ಲೂ ಚಿರಋಣಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಹೆಮ್ಮೆ ಆಗುತ್ತೆ. ಇವತ್ತು ಶ್ರೀಮತಿ ರೂಪ ಅವರ ಬಾಹ್ಯಾಕಾಶದಲ್ಲಿ ಸ್ಪೇಸ್ನಲ್ಲಿ ಅವ್ರು ಮಾಡ್ತಿರುವಂಥ ಕೆಲಸ ಇಡೀ ಕನ್ನಡ ನಾಡಿನ ಪ್ರತಿಯೊಬ್ಬ ಕನ್ನಡಿಗರೂ ಹೆಮ್ಮೆ ಪಡುವಂಥದ್ದು. ಇವತ್ತು ರೂಪ ಅಂತವರು ಸಾಧನೆ ಮಾಡಿರುವಂಥದ್ದು ನಮ್ಮ ನಾಡಿಗೆ ದೊಡ್ಡ ಶಕ್ತಿ. ಹಾಗಾಗಿ ಇವತ್ತು ನವನಕ್ಷತ್ರದ ಇವರ ಸಾಧನೆಯನ್ನು ನವನಕ್ಷತ್ರದ ಒಂದು ಸನ್ಮಾನವನ್ನು ಮಾಡಿ ಇಡೀ ನಾಡಿನ ಜನತೆಗೆ ಪ್ರೇರೇಪಣೆ ಕೊಟ್ಟಂತಾಗಿದೆ. ಏನೊಂದು ಈ ವಾಹಿನಿ ಮೂಲಕ, ಸುದ್ದಿ ವಾಹಿನಿ ಮೂಲಕ ಭಾಳ ಅದ್ಭುತವಾಗಿ ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಭರವಸೆ ಮೂಡಿಸುವಂಥದ್ದು. ನನಗೆ ಯೋಚನೆ ಮಾಡೋಂಗಿಲ್ಲ, ಭಯ ಪಡೋಂಗಿಲ್ಲ. ನನಗೇನಾರು ಅನ್ಯಾಯ ಆದರೆ ನನಗೆ ನ್ಯಾಯ ಕೊಡಲಿಕ್ಕೆ TV9 ಇದೆ ಅನ್ನೋಂಥ ಒಂದು ಭರವಸೆ ಮೂಡಿಸೋ ರೀತಿಯಲ್ಲಿ ತಾವು ಕೆಲಸವನ್ನು ಮಾಡಿದ್ದೀರ. ಇಡೀ ತಂಡಕ್ಕೆ, TV9 ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಶುಭಾಶಯನ ಕೋರ್ತೀನಿ. ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. ತುಂಬ ಹೆಮ್ಮೆ ಆಗ್ತಾ ಇದೆ. ನಂಬರ್ 1 TV ಚಾನಲ್ನಲ್ಲಿ ಈ ಅವಕಾಶ ನನಗೆ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಇಟ್. ನಾವು ಯಾವಾಗಲೂ ಒಂದು ವುಮೆನ್ ಎಂಪವರ್ಮೆಂಟ್ ಮಾತಾಡ್ತಾ ಇದ್ದೀವಿ, ವುಮೆನ್ ಗ್ರೋತ್ ಆಗಬೇಕು ಅಂತ ಹೇಳ್ತೀವಿ. ಮನೆಯಲ್ಲಿ ನಮ್ಮ ವೈಫ್ ಇರಲಿ, ತಾಯಿ ಇರಲಿ, ಸಿಸ್ಟರ್ ಇರಲಿ ಹೇಳ್ತಾ ಇರ್ತೀವಿ. ಸೊ ಈಗ ಮೇಡಮ್ ಈ ಥರ ಅವರು ಮಾಡಿರೋದ್ರಿಂದ ಏನು ಬೆನಿಫಿಟ್ ಸಿಕ್ಕುತ್ತೆ? ಶಿ ಹ್ಯಾಸ್ ಆಲ್ರೆಡಿ ಅಚೀವ್ಡ್. ಬಟ್ ಈ ರೂಪ ವಿಲ್ ಬಿಕಮ್ ಸ್ವರೂಪ, ಲಕ್ಷ ರೂಪ, ಕೋಟ್ಯಾಂತರ ರೂಪ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್. ನೋಡಿ, ಅಕ್ಕಿ ನಾವು ಎಷ್ಟು ಸಾವಿರ ವರ್ಷಗಳಿಂದ ನಾವು ಅದನ್ನು ಉಪಯೋಗಿಸ್ತಾ ಬಂದಿದ್ದೀವೋ, ಆದರೆ ಬದಲಾದಂಥ ಸನ್ನಿವೇಶದಲ್ಲಿ, ಈ ಹೈಬ್ರಿಡ್ ಬಂದಂಥ ಸಂದರ್ಭದಲ್ಲಿ ನಿಜವಾದಂಥ ಅಕ್ಕಿಯ ತಳಿ ಏನಿದೆ ಅದನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂಥ ಅಮೂಲ್ಯವಾದಂಥ, ಅಪೂರ್ವವಾದಂಥ ತಳಿಗಳನ್ನು ಶೇಖರಿಸಿ ಅದನ್ನು ಮುಂದಿನ ಪೀಳಿಗೆಗೋಸ್ಕರ ಇಡ್ತಾ ಇದ್ದಾರೆ, ಅದನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನಮ್ಮ ನಡುವೆ ಇರುವಂಥ ಮಣ್ಣಿನ ಮಗ, ನಮ್ಮ ನಡುವೆ ಇರುವಂಥ ನಿಜವಾದಂಥ ವಿಜ್ಞಾನಿ ಯಾರವರು? ಬನ್ನಿ ನೋಡೋಣ. ಅಂದು ಮೇಕೆ ಕುರಿಗಳನ್ನ ಹೊಲದ ಕಡೆ ಹೊಡೆದುಕೊಂಡು ಹೋದ ಆ ಹುಡುಗ ಮೇಕೆ ಕುರಿಗಳಿಗಾಗಿ ಸೊಪ್ಪನ್ನ ಕೀಳಲು ಮರವೇರಿದಾಗ ಕಾಲು ಜಾರಿ ಬಿದ್ದು ಬಿಟ್ಟ. ಬೆನ್ನು ಮೂಳೆಗೆ ತುಂಬಾ ಪೆಟ್ಟು ಬಿದ್ದ ಕಾರಣ ನಡೆದಾಡಲು ಸಾಧ್ಯವಾಗಲಿಲ್ಲ. ಯಾವ ಔಷಧೋಪಚಾರವೂ ಕೆಲಸ ಮಾಡಲಿಲ್ಲ. ಕೊನೆಗೆ ಓರ್ವರು ನೀಡಿದಂತಹ ಸಲಹೆಯಂತೆ ಸ್ವಲ್ಪವೇ ಯೋಗ ಮಾಡಲು ನಿಂತ ಹುಡುಗ ಎದ್ದು ರಾಸಾಯನಿಕಗಳಿಂದ ಉತ್ಪತ್ತಿ ಮಾಡಲಾಗುವ ಹೈಬ್ರಿಡ್ ತಳಿಗಳ ಆಹಾರ ಆರೋಗ್ಯಕ್ಕೆ ಹಾನಿಕರ ಎಂಬುದನ್ನು ದೃಢಪಡಿಸಿಕೊಂಡ ಆತ ಸಾವಯವ ಕೃಷಿಯನ್ನ ಮಾಡಲು ನಿಂತ. ಮುಂದೆ ಬಹಳಷ್ಟು ಶ್ರಮ ವಹಿಸಿ 210 ದೇಸಿ ಭತ್ತದ ತಳಿಗಳನ್ನ ಕಲೆ ಹಾಕಿದ ಅವರು ಅವುಗಳನ್ನು ಬೆಳೆದು ಸಂಗ್ರಹಿಸಿದ್ರು. ಜೊತೆಗೆ ಓರ್ವ ವಿಜ್ಞಾನಿಯ ರೀತಿಯಲ್ಲಿ ತಾವೇ 2 ದೇಸಿ ಭತ್ತದ ತಳಿಗಳನ್ನ ಅಭಿವೃದ್ಧಿಪಡಿಸಿ ಆ 2ರಲ್ಲಿ ಒಂದು ಭತ್ತದ ತಳಿಗೆ ತಮ್ಮ ತಂದೆ ತಾಯಿಯ ಹೆಸರಿಟ್ಟರು. ತಂದೆ ತಾಯಿ ಹೆಸರಿನ ಆ ಭತ್ತದ ತಳಿಯನ್ನ ಇದೀಗ ಸಾವಿರಾರು ಎಕರೆ ಜಮೀನಲ್ಲಿ ಬೆಳೆಯಲಾಗುತ್ತಿದೆ. ಯಾವುದೇ ರೀತಿಯ ಲಾಭ ಬಯಸದೆ ಮನುಕುಲದ ಒಳಿತಿಗಾಗಿ ಅಂತಹ ಕಾರ್ಯವನ್ನ ಮಾಡುತ್ತಿರುವ ಆ ವ್ಯಕ್ತಿಯಾದರೂ ಯಾರು ಅಂದ್ರೆ ಮಂಡ್ಯ ತಾಲೂಕಿನ ಶಿವಳ್ಳಿಯ ರೈತ ಭತ್ತದ ಬೋರೇಗೌಡ. ದೇಸಿ ಭತ್ತದ ತಳಿಗಳು ನಶಿಸಬಾರದೆಂದು ಹೇಳಿ ಭತ್ತದ ಬೋರೇಗೌಡರು ತಮ್ಮ ಸ್ವಗ್ರಾಮ ಶಿವಳ್ಳಿಯಲ್ಲಿ ದೇಸಿ ಭತ್ತದ ತಳಿಗಳ ಒಂದು ಮ್ಯೂಸಿಯಂ ಮಾಡಿದ್ದಾರೆ. 13 ದೇಶದ ಕೃಷಿ ತಜ್ಞರು, ವಿದ್ಯಾರ್ಥಿಗಳು ಈ ಮ್ಯೂಸಿಯಂಗೆ ಭೇಟಿ ನೀಡಿದ್ದಾರೆ. ಭತ್ತದ ಬೋರೇಗೌಡರಿಂದ ಮಾಹಿತಿ ಪಡೆದು ಜೈ ಹೋ ರೈತ ಅಂತ ಹೇಳಿದ್ದಾರೆ. ಹಳ್ಳಿಯಲ್ಲಿ ಇದ್ದುಕೊಂಡು ಇಂತಹ ಶ್ರೇಷ್ಠವಾದ ಕಾರ್ಯವನ್ನ ಮಾಡುತ್ತಿರುವ ಶ್ರೀಯುತರು 2021ನೇ ಸಾಲಿನ
TV9 ನವನಕ್ಷತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬನ್ನಿ ಬೋರೇಗೌಡರನ್ನ ಸನ್ಮಾನಿಸಲಿಕ್ಕೆ ನಮ್ಮ ನಡುವಿನ ಹೆಮ್ಮೆಯ ರಾಜಕಾರಣಿ ಮುತ್ಸದ್ದಿ ಶ್ರೀ HD ದೇವೇಗೌಡರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರ ಜೊತೆಗೆ ನಮ್ಮ COO ವಿಕ್ರಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. TV9 ಪ್ರಾರಂಭವಾದ ಮೊದಲನೇ ದಿನ ಹಿಡಿದು ಇಲ್ಲಿಯವರೆಗೂ ಪ್ರಥಮ ಸ್ಥಾನವನ್ನು ಯಾರಿಗೂ ಬಿಟ್ಕೊಟ್ಟಿಲ್ಲ. ಮಂಡ್ಯದ ಒಬ್ಬ ರೈತನಿಗೆ ನಾನು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬೋರೇಗೌಡರು. ಈಗ ನೋಡಿದೆ ನಾನು ಏನು ಸಾಧನೆ ಮಾಡಿದ್ದಾರೆ ಅಂತೇಳಿ. ಇದು ನನಗೆ ಆತ್ಮೀಯವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಇವತ್ತು ನನ್ನ ಜೀವನದಲ್ಲಿ ಮರೆಯಲಾಗದಂಥ ದಿನ. ಏಕೆಂತಂದರೆ ನಮ್ಮ ತಂದೆ ಸಮಾನದಲ್ಲಿರ್ತಕ್ಕಂಥ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರವರಿಂದ ನಾನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಕ್ಷಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ದಿವಸ ನಮ್ಮ ಹಿರಿಯರು ನಮ್ಮ ಗೌಡ್ರ ಕಾಲದಲ್ಲಿ ಅವತ್ತು ರಾಗಿ ಮುದ್ದೆ ಬೆಳ್ಕೊಂಡು ಗಟ್ಟಿ ಮುಟ್ಟಿಯಾಗಿದ್ರು. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ, ಐಬೀಡು ಆಹಾರನ ತಿಂದು ತಿಂದು ಇವತ್ತು 30 ವರ್ಷ 40 ವರ್ಷ 50 ವರ್ಷಕ್ಕೆ ಬರಬಾರ್ದು ರೋಗ ಬಂದು ನಾವು ನಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಈ ಕ್ಷಣದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ಹೇಳು ಅಂತಂದರೆ, ಸಾವಯವ ಕೃಷಿ ಬೆಳೆದಿರ್ತಕ್ಕಂಥ ಆಹಾರವನ್ನು ಸೇವಿಸಿದ್ರೆ ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಯ್ತದೆ, ನಾವು ಆರೋಗ್ಯವಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಾನು ಎಲ್ಲೋ ಹಳ್ಳಿಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ರೈತನ ಗುರುತಿಸಿ ಇವತ್ತು ಇಂಥ ಮಹನೀಯರ ಕೈಲಿ ಅಭಿನಂದನೆ ಸಲ್ಲಿಸಿದ್ದಕ್ಕೆ ನಾನು ಈ TV9ಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಒಂದು ಅದ್ಭುತ ನೃತ್ಯ ಪ್ರದರ್ಶನವನ್ನ ನಮ್ಮ ಎದುರುಗಡೆ ಪ್ರದರ್ಶಿಸೋದಕ್ಕೆ ಬರ್ತಾ ಇದ್ದಾರೆ ಆಕ್ಸಿಜನ್ ಟೀಮ್ನವರು. ಈ ಕಾನ್ಸೆಪ್ಟ್ನಲ್ಲಿ ರೆಟ್ರೋ ಟು ಮೆಟ್ರೋ.
ಸನ್ಮಾನ